ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಅಜ ಸರ್ವಶಕ್ರಾದಿವಂದಿತ. ಭಾಷ್ಯೇಹಂ ಅಪಿ ವೇದಾರ್ಥಸತ್ಪತೇಃ ಕೃಷ್ಣಸ್ಯ ವ್ಯಾಖ್ಯಾ ವಿವೃತಿಂ ಕರೋಮ್ಯಹಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚೋಪಕಾರಿಕಾಂ ತಾದಾನುರಂಜಿತಃ. ಈಗ ಇಲ್ಲಿ ಬಂದಿದೆ ಸನ್ಯಾಯ ವಿವೃತ್ತಿ. ಮೊದಲನೇದು ಎರಡನೇ ಅಧ್ಯಾಯ ಶುರುವಾಗಿತ್ತಾ? ಇಲ್ಲ, ದ್ವಿತೀಯ ಪಾದ ಶುರುವಾಗ. ತೃತೀಯ ಪಾದನ ದ್ವಿತೀಯ ಪಾದನ ಮೂರನೇ ಶುರು, ಎರಡು ಪಾದ ಮುಗಿತು. ಮೂರನೇ ಪಾದ ತೃತೀಯ ಪಾದ. ಹರಿ ಓಂ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ವೈ ಲೋಕಾಯತನಂ ಆಗಿತ್ತು. ಇದು ಕೂಡ ಆಗಿತ್ತು. ಎಲ್ಲಿದೆ? ಪ್ರಾಣೋವ ಅದು ಆಗಿತ್ತು. ಆಶಾಯ ಭೂಯಾನ್ ಕೂಡ ಆಗಿತ್ತು. ತದೇ ದಹರ ಆಗಿದ್ದಿಲ್ಲ. ದಹರೋ ಅಸ್ಮಿನ್ನಂತರೇ ಆಕಾಶ ತಸ್ಮಿನ್ ತದಂತಹ ತದನ್ವೇಷ್ಟವ್ಯಂ ಇತಿ ಅನೇನ ಯಾವ ಅನ್ವಾ ಅಯಮಾಕಾಶ ತಾವಾನೇಷು ಅಂತರ್ಹೃದಯ ಆಕಾಶ ಇತಿ ಅಸ್ಯ ಅನ್ವಯಾಭಾವ. ಅಲ್ಲಿ ಉತ್ತರ ಕೊಡ್ತಾರೆ. ದಹರಾಕಾಶ ಅಂತಿದೆ. ದಹರ ಅಂದರೆ ಸ್ವಲ್ಪ ಅಂತ, ಚಿಕ್ಕದು ಅಂತ ಅರ್ಥ. ಚಿಕ್ಕ ಆಕಾಶ ಯಾವುದು ಅಂದರೆ ಹೃದಯದ ಆಕಾಶ, ತುಂಬ ಚಿಕ್ಕದು. ಯಾಕೆ ಜೀವನೇ ಕಣ್ಣಿಗೆ ಕಾಣದಷ್ಟು ಚಿಕ್ಕವನು. ಅದರೊಳಗೆ ಆಕಾಶ ಎಷ್ಟು ಸೂಕ್ಷ್ಮ ಇರಬೇಕು. ಆದ್ದರಿಂದ ಅತಿ ಸೂಕ್ಷ್ಮ. ಆಕಾಶ ತಸ್ಮಿನ್ ತದಂತಹ ಆಕಾಶ ತಸ್ಮಿನ್, ಅದರೊಳಗೆ ಆಕಾಶ ಅಲ್ಲಿ ತದಂತ ಅದರೊಳಗೆ ದೇವರಿದ್ದಾನೆ. ತದನ್ವೇಷ್ಟವ್ಯಂ, ಅದನ್ನು ಹುಡುಕಬೇಕು, ಧ್ಯಾನ ಮಾಡಬೇಕು ಅಂತ ಅರ್ಥ. ಅದನ್ನು ಹುಡುಕೋದು ಅಂದ್ರೇನು? ಧ್ಯಾನದಲ್ಲಿ ಕಾಣಬೇಕು, ಅವ್ರು ಈ ರೀತಿ ಕಾಣೋದಿಲ್ಲ. ಶಾಸ್ತ್ರದಲ್ಲಿ ಹುಡುಕೋದೆಲ್ಲ ಒಂದು ಭಾಗ, ದೇಹದ ಹುಡುಕೊಂಡು ಇನ್ನೊಂದು ಭಾಗ. ಅದರಲ್ಲೂ ಕೂಡ ಯಾವುದೋ ಭಾಗದಲ್ಲಲ್ಲ, ಹೃದಯದ ಆಕಾಶದಲ್ಲಿರ್ತಕ್ಕಂಥ ರೂಪನೇ ಹುಡುಕಬೇಕು. ಯೋ ವೇದ ನಿಹಿತಂ ಗುಹಾಯ, ಯೋ ವೇದ ನಿಹಿತಂ ಗುಹಾಯ. ಹೃದಯ ಗುಹೆಯಲ್ಲಿದ್ದ ಪರಮಾತ್ಮ ನೋಡಿದರೆ ಮಾತ್ರ ಮುಕ್ತಿ ಹೊರತು ಬೇರೆ ಕಡೆ ದರ್ಶನ ಮಾಡಿದರೂ ಕೂಡ ಏನಿಲ್ಲ, ಮುಕ್ತಿ ಅಂತ ಕರೆಸೋದಿಲ್ಲ. ಅದೆಲ್ಲ ತಿಳಿಸಿರುತ್ತೆ. ಅಲ್ಲಿ ಏನು ಪ್ರಶ್ನೆ ಬಂದಿದ್ದು? ಅಷ್ಟು ಚಿಕ್ಕ ಆಕಾರದ ದೇವರು ಇರ್ತಾನೆ. ಅನವರಣೀಯ ಅನ್ನೋದ್ರಿಂದ ಇರ್ತಾರೆ, ಉಳಿದವ್ರಿಗೆ ಸಾಧ್ಯ ಇಲ್ಲ. ಜೀವರ ಎಲ್ಲ ಜೀವರೊಳಗೂ ಪರಮಾತ್ಮ ಪ್ರವೇಶ ಮಾಡ್ತಾರೆ. ದೇವರೊಳಗೆ ಪ್ರವೇಶ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ. ಯಾತಕ್ಕೆ ಅಂದರೆ ಇಂಪಾಸಿಬಲ್. ಕಥನ್ನು ತದ್ವಿಜಾನೀಯಾಮ್ ಇತಿ ತೇಷಾಂ ಸುಖಂ ಶಾಶ್ವತಂ ನೇತರೇಶ. ನೋಡಿ, ಅಲ್ಲಿ ಅನ್ವೇಷ್ಟವ್ಯ ಈಜಿಕೊಳ್ಟು ಜಿಜ್ಞಾಸ್ಯ ಈಜಿಕೊಳ್ಟು ತಿಳಿಬೇಕು ಅಂತ ಅರ್ಥ. ತಿಳಿಲೇಬೇಕು, ಆ ರೂಪ ತಿಳಿಬೇಕು. ತದೇ ತದಿತಿ ಮನ್ಯಂತೆ ಕಥನ್ನು ತದ್ವಿಜಾನೀಯಾಮಿತಿ ತೇಷಾಂ ಸುಖಂ ಶಾಶ್ವತಂ. ಅವರಿಗೆ ಮಾತ್ರ ಸುಖ. ಯಾವ ಸುಖ? ಶಾಶ್ವತ ಸುಖ ಅಂದರೆ ಏನು? ಮುಕ್ತಿ. ಅವರಿಗೆ ಮುಕ್ತಿ ಆಗುತ್ತೆ, ಉಳಿದವರಿಗೆ ಮುಕ್ತಿ ಆಗೋದಿಲ್ಲ. ದೇವರು ನೋಡಿದ ಮಾತ್ರಕ್ಕೆ ಏನಾಗೋದಿಲ್ಲ, ಮುಕ್ತಿ ಆಗೋದಿಲ್ಲ. ತದೇ ತದಿತಿ ಇತ್ಯಸ್ಯ ಅನ್ವಯಾಭಾವ. ತಿರುಪತಿಗೆಲ್ಲ ಸಾಮಾನ್ಯ ಹೋಗಿರ್ತಾರೆ ಅಂತ ತಿಳ್ಕೊಬೇಡ. ತುಂಬ ಜನ ಸ್ನಾನ ದರ್ಶನ ಮಾಡಿ ಮುಗಿಸ್ಬಿಡ್ತಾರೆ. ತಮ್ಮ ಪೂಜೆನೂ ಮಾಡಲೇಬೇಕು ಅವತ್ತಿನ ದಿವಸ. ಅಲ್ಲೂ ಕೂಡ ಏನು ಮಾಡಬೇಕಾದ್ರೆ ನಿತ್ಯ ಪೂಜೆ ವಿನಾಯಿತಿ ಇಲ್ಲ. ಅಲ್ಲೂ ನಿತ್ಯ ಪೂಜೆ ಮಾಡಿ ದರ್ಶನ ಮಾಡಬೇಕು. ಇದು ಇವನು ತೀರ್ಥಕ್ಕೆ ಇದು ಮುಖ್ಯ, ಗೊತ್ತಾಯ್ತಾ? ಅದು ಶ್ರೇಷ್ಠ. ಅದು ಇದು ಬಿಡಾಗಿಲ್ಲ, ಕಂಪಲ್ಸರಿ. ಅರ್ಥ ಆಯ್ತಾ? ತಾವು ಮಾಡಿ ತೀರ್ಥ ತಾವೇ ತೊಗೊಳ್ಳೋದು, ಇನ್ಯಾರು ತೊಗೋಬೇಕಾದ್ರೆ ನಿತ್ಯ ತೊಗೊಳ್ಳೇಬೇಕು. ಇದು ಈ ತೀರ್ಥಕ್ಕೆ ಭಾರಿ ಮಹತ್ವ ಇಲ್ಲ. ಆದ್ದರಿಂದ ಅವತ್ತು ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದಾಗ ಪೂಜೆ ಕ್ಯಾನ್ಸಲ್ ಅಂತ ತಿಳ್ಕೊಂಡು ಅದಕ್ಕೋಸ್ಕರ ತೀರ್ಥಕ್ಷೇತ್ರಕ್ಕೆ ಹೋಗೋರು ಇರ್ತಾರೆ. ಪೂಜೆ ಸೇವೆ ಆಗೋದು ಹಾಗೆಲ್ಲ ಇಲ್ಲ. ಅಲ್ಲೂ ಮಾಡಬೇಕೆ ಹೊರತು ಬಿಡೋಕ್ಕೆ ಬರೋದಿಲ್ಲ. ಅದನ್ವೇಷ್ಟವ್ಯ. ಮುಂದೆ ಹೇಳ್ತಾರೆ. ತದೇ ತದಿತಿ ಮನ್ಯಂತೆ ಕಥಂ ನು ತದ್ವಿಜಾನೀಯಾಮ್ ಇತಿ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಅದು ಬಿಟ್ಟರೆ ನಿಮಗೆ ಮೋಕ್ಷ ಇಲ್ಲ ಅಂತ ಅರ್ಥ. ಓದೋ ಹೋದರೆ ಕಂಪಲ್ಸರಿ ಸಬ್ಜೆಕ್ಟ್ ಓದೋ ಹೋದರೆ ಪಾಸ್ ಆಗೋದಿಲ್ಲ ಅಂತ ಅರ್ಥ. ಇತ್ಯುಕ್ತ ಜ್ಞಾನ ಸುಖ ಗ್ರಹಣ. ಇಲ್ಲಿ ನಮ್ಮಲ್ಲೂ ಹಾಗೇನೆ. ಓದೋದು ಏನರ್ಥ? ಎಕ್ಸಾಮಲ್ಲಿ ಓದಾಗಿಲ್ಲ, ಅಲ್ಲಿ ನೋಡಾಗಿಲ್ಲ, ಒಳಗಿಂದ ಉತ್ತರ ಬರಬೇಕು. ಒಳಗಿಂದ ಉತ್ತರ ಬಂದರೆ ಅದು ಆನ್ಸರೇ ಹೊರತು ಹೊರಗಿಂದ ಬಂದರೆ ಅಲ್ಲ. ಬಿಂಬರೂಪಿ ಒಳಗಿದೆ. ಆದ್ದರಿಂದ ಅಲ್ಲಿ ನೋಡಿದರೆ ಮಾತ್ರ ಅಪರೋಕ್ಷ ಜ್ಞಾನ ಹೋದ್ರಿಲ್ಲ. ಏನು ಪ್ರಶ್ನೆಗೆ ನೋಡಿ ಹೇಳ್ತೀವಿ, ತಡೀನೆ ತೋಡ್ಕೊಂಡಿರೋ ಉಪಯೋಗನೇ ಇಲ್ಲ. ಅದು ಓದಲ್ಲ. ಅದು ಅರ್ಥ ಆಯ್ತಾ? ಒಳಗಿಂದ ಬರಬೇಕು ಉತ್ತರ. ಯಾವಾಗ ಒಳಗಿಂದ ಉತ್ತರ ಹೇಗೆ ಬರಬೇಕು? ಉತ್ತರವು ಗೋಪತಿರು ಗೋಪ್ತ. ಉತ್ತರ ಭಗವಂತರು ಒಳಗಿಂದ ಬರಬೇಕೆ ಹೊರತು ಈ ಬೇರೆ ನೋಡಿದ್ರೆ ಪ್ರಯೋಜನ ಇಲ್ಲ. ಇವ್ರ ದೇವ್ರನ್ನ ನಾನು ಶ್ರೀನಿವಾಸ ನೋಡಿದ್ದೇನೆ ತಿರುಪತಿ 20 ಸತಿ ಫೋಟೋ ನೋಡಿದ್ದೇನೆ ಅಂತ ಹೇಳ್ತಾರೆ. ಫೋಟೋದಲ್ಲಿ ಚಿತ್ರಣ ಅಲ್ಲ, ಹೌದಾ ಅಲ್ಲ ಅದು? ಆದರೆ ಏನಲ್ಲ ಅದು? ಈ ದರ್ಶನ ಅಲ್ಲ.
ಈ ದರ್ಶನ ಅಲ್ಲ. ನಾನು ಎಲ್ಲ ದೇಶ ಎಲ್ಲ ನೋಡಿಬಿಟ್ಟಿದ್ದೀನಿ, ಎಲ್ಲ ತೀರ್ಥ ಆಗಿದೆ, ಮನೆ ಬಿಟ್ಟೇ ಹೋಗಿಲ್ಲ ಅವರು, ಎಲ್ಲ ಫೋಟೋ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಷ್ಟೇ. ಆ ರೀತಿ ಇದ್ದರೆ ಏನು ದರ್ಶನ ಅಂತ ಕರೆಯೋದಿಲ್ಲ. ತಿರುಪತಿಗೆ ಹೋಗಿ ನೋಡಿದರೆ ತಿರುಪತಿ ದರ್ಶನ ಆಗುತ್ತೆ ಹೊರತು ಇಲ್ಲಿಂದ ನೋಡಿದ್ರೆ ಆಗೋದಿಲ್ಲ. ಊರ್ಧ್ವಂ ಪ್ರಾಣಂ ಉನ್ನಯತಿ, ಊರ್ಧ್ವಂ ಪ್ರಾಣಂ ಉನ್ನಯತಿ ಇತ್ಯಾದಿ ಲಿಂಗಾನಾಂ ಪ್ರಾಣಾದನ್ಯತ್ರ ಅವಕಾಶರಾಹಿತ್ಯಮಿತಿ ಭ್ರಮಃ. ಏವಮೇವೈಷ ಪ್ರಾಣಃ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಗೇವ ಸನ್ನಿಧತ್ತೆ ಇತ್ಯಾದಿ ವಾಕ್ಯಾತ್ ಭ್ರಮಃ. ಊರ್ಧ್ವಂ ಪ್ರಾಣಂ ಉನ್ನಯತಿ ಇತ್ಯಾದಿ ಲಿಂಗಾನ, ಅದು ಪ್ರಾಣದ ಲಿಂಗ ಲಕ್ಷಣ ಅಂತ ಅರ್ಥ. ಪ್ರಾಣದ ಲಕ್ಷಣ. ಪ್ರಾಣಾದನ್ಯತ್ರ ಅವಕಾಶರಾಹಿತ್ಯಮಿತಿ ಭ್ರಮಃ. ಪ್ರಾಣದೇವರ ಬಗ್ಗೆ ಹೇಳಿದರೆ ಪ್ರಾಣದೇವರ ಹೈಯೆಸ್ಟು ಅಂತ ಅರ್ಥ ಅಲ್ಲ ಅದಕ್ಕೆ. ಪ್ರಾಣದೇವರು ಹಾಗಿದ್ದಾರೆ ಅಂತ ಅರ್ಥ. ನಿಜವಾದ ಪ್ರಾಣ ಬೇರೆ ಇದ್ದಾರೆ, ಅವರಿಗೆ ಅನ್ಯಾಯ ಆಗೋದಿಲ್ಲ ಅಂತ ಅರ್ಥ ಇದೆ. ನೋಡಿದ್ರೆ ಪ್ರಾಣದಲ್ಲಿ ಲಕ್ಷಣ ಇದೆ. ಲಕ್ಷಣ ಇದ್ದರೂ ಕೂಡ ಏನಲ್ಲ ಅದು, ಫೋಟೋ ಕೂಡ ಅವರಿದ್ದಾಗಿದ್ದರೂ ಕೂಡ ಫೋಟೋ ಅವರಲ್ಲ. ಹೇಗೋ ವಾಯುದೇವ್ರ ಫೋಟೋನೇ ಫಸ್ಟ್ ಕಾಪಿ ಅವರೇ. ಆದ್ದರಿಂದ ಏನಲ್ಲ ಅದು ದೇವರಲ್ಲ, ಗೊತ್ತಿರಬೇಕು. ದೇವರಂತೆ ಕಾಣುತ್ತಾರೆ ಹೇಳಬೇಕು, ದೇವರು ಅಂತ ಹೇಳಬಾರ್ದು. ವಜ್ರ ಶಬ್ದ ಮುಂದೆ ಬಂತು. ಉದ್ಯತ ಲಿಂಗಂಚ ತಾದೃಗ್ದ್ವಯಂ. ಇನ್ನು ವಜ್ರದಿಂದ ಹೊಡಿತಾರೆ, ಎಲ್ಲ ಕಂಪಿಸಿಬಿಡ್ತಾರೆ ಅಂತ ಹೇಳ್ತಾರೆ. ಈ ವಜ್ರ ಯಾವುದು? ಎಲ್ಲರನ್ನೂ ಕಂಪಿಸ್ತಕ್ಕಂಥ ವಜ್ರ ಅಂದರೆ ಯಾವುದು? ಇಂದ್ರಿಯವ್ರ ವಜ್ರ ಎಲ್ಲರನ್ನೂ ಕಂಪಿಸೋದಿಲ್ಲ, ಕೆಳದವ್ರನ್ನು ಮಾತ್ರ. ಗರುಡಿಗೆ ಏನೂ ಆಗಲಿಲ್ಲ ಹೊಡ್ಲಿಕ್ಕೆ ಹೋದರೆ, ಕೊನೆಗೆ ಗರುಡ ನಕ್ಬಿಟ್ಟ ಹೊಡೆದ ತಕ್ಷಣ. ಇದು ನನಗೆ ಏನೂ ಮಾಡೋದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಆದರೂ ಪಾಪ ಋಷಿಯ ಮುನಿ, ಆತ ದೊಡ್ಡ ಮುನಿ, ಆತ ನಾರಾಯಣ ಕವಚ ಸಿದ್ಧ, ಆತನ ಅಸ್ಥಿ ಇದು. ಅದರಿಂದ ಮಾಡಿದ್ದಕ್ಕೆ ಗೌರವ ಕೊಡೋಕ್ಕೋಸ್ಕರವಾಗಿ ಒಂದು ಚೂರು ಗೆರೆ ತೆಗೆದು ಹಾಕ್ತೀನಿ ಅಂತ ಹಾಕಿದ. ಯಥಾಯುವ ವಜ್ರಂ ವಿಪತವು ವೃಥಾಭೂತ್ ಅಂತ ನಿರ್ಣಯದ ಮಾತು. ವೇಸ್ಟ್ ಆಯ್ತು, ಏನೂ ಆಗಲೇ ಇಲ್ಲ. ಆದರೆ ಆ ಪೆಟ್ಟು ಎಂದೂ ವೇಸ್ಟ್ ಆಗದಿರೋ ಪೆಟ್ಟು ಅಂತ ಯಾರ್ದು? ದೇವರು. ಆದ್ದರಿಂದ ಈ ವಜ್ರ ಯಾವುದು ಅಂದರೆ ನಾರಾಯಣ ಹೊರತು ಬೇರೆ ಅಲ್ಲ. ಅರ್ಥ ಆಯ್ತಾ? ಎಲ್ಲ ತೋರಿಸ್ಬೇಕು. ನೋಡೋದಕ್ಕೆ ಏನು ಕಾಣಿಸ್ತದೋ? ಭಯಪಡಿಸುವಿಕೆ ಅನ್ನೋದು ಯಾರ ಲಕ್ಷಣ? ದೇವ್ರ ಲಕ್ಷಣ. ಮತ್ತು ಕಾಣುತ್ತಲ್ಲ ಅಂತ ಕೇಳಿದರೆ ಹೌದು, ರಿಲೇಟಿವ್ ಆಗಿ ಕಾಣುತ್ತೆ. ಅಬ್ಸರ್ವೇಟ್ ಇರೋದು ಯಾರಿಗೆ? ದೇವರಿಗೆ ಮಾತ್ರ ಇರೋದು, ಬೇರೆಯವರಿಗಿಲ್ಲ. ತದೇ ಜತಿ ತನ್ನೇ ಜತಿ ಉಪನಿಷತ್ ಬಂದಿದೆ. ಪರಮಾತ್ಮ ಎಂದೂ ಭಯ ಇಲ್ಲ. ಇಂದ್ರದೇವರ ಭಯ ಇದೆ ಮೇಲವರಿಂದ. ಇವರಿಂದ ಬಲಿಚಕ್ರವರ್ತಿನೇ ಪಂಚಿಗೆ ಗೋಳಾಡಿಸ್ಬಿಟ್ನಲ್ಲ. ಬಲಿಚಕ್ರವರ್ತಿ ಆತ ಉತ್ತಮ ಅಲ್ಲ, ವರ ಇದ್ದಿದ್ದಕ್ಕೆ ಮಾಡಿಬಿಟ್ಟ. ಆದರೆ ದೇವರು ಭಯಪಡಿಸೋರು ಇದ್ದಾರೆ ಯಾರು ಕೂಡ ಇಲ್ಲ. ಆದಿತ್ಯಾದಿ ಜ್ಯೋತಿಷ್ಟ್ವಂ ಉಭಯ ಲೋಕ ಸಂಚರಣಂ ಆದಿತ್ಯೇನ ಇವ ಅಯಂ ಜ್ಯೋತಿಷ ಆಸ್ತೆ ಇತಿ ಅವಧಾರಣಂ ಇತ್ಯಾದೀನಾಂ ಪರಮಾತ್ಮನಿ ಅವಕಾಶಾಭಾವೋ ಬಹುತಾದೃಕ್ತಂ. ಏನು ಲಿಮಿಟೇಷನ್ ಹೇಳಕ್ಕೆ ಹೋಗ್ತೀರಿ? ಸೂರ್ಯಾದಿಗಳಿಗೆ ಹೋಲಿಸಿದಾಗ ಏನು ಲಿಮಿಟೇಷನ್ ಹೇಳ್ತೀರಿ? ಅದು ಸೂರ್ಯನ ಅಪ್ಲಿಕಬಲ್ಲೇ ಹೊರತು ಯಾರಿಗೆಲ್ಲ. ಹಿರಿಮೆ ಏನು ಹೇಳಿದ್ರು ದೇವರಿಗೆ ಅನ್ವಯ, ಲಿಮಿಟೇಷನ್ ಹೇಳಿದ್ರು ಅವ್ರಿಗೆ ಅನ್ವಯ, ಯಾರಿಗೆಲ್ಲ ಅದು. ಇವತ್ತು ಉದಾಹರಣೆಗೆ ಇಲ್ಲಿ ಎಷ್ಟು 4 ವಾಟ್ಸ್ 5 ವಾಟ್ಸ್ ಬಲ್ಬ್ ಇದೆ ಅಂತ ಹೇಳಿದರೆ ಅದು ಬಲ್ಫಿನ ಲಿಮಿಟೇಷನ್ನು, ವೋಲ್ಟೇಜ್ ಲಿಮಿಟೇಷನ್ ಅಲ್ಲ. ಅದು ವೋಲ್ಟೇಜ್ ಅಪ್ಲೈ ಆಗಲ್ಲ. ಅದು ವೋಲ್ಟೇಜ್ ಎಷ್ಟಿದೆ? 230 ಇದೆ. ಇಷ್ಟು ವೋಲ್ಟೇಜ್ ಎಲ್ಲೆಲ್ಲೂ ಕೂಡ ಇರೋದು ಅಷ್ಟೇ ಇರೋದು. ಬಟ್ ನಮಗೆ ಮಾತ್ರ ಏನು ಕಾಣುತ್ತೆ? ಇದು ಸ್ವಲ್ಪ ಹೆಚ್ಚು ಅಂತ ಕಾಣಿಸುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲೆಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೋ ಅದು ಆಯಾ ವಸ್ತುಗತವಾದ ವ್ಯತ್ಯಾಸನೇ ಹೊರತು ಭಗವಂತ ರೂಪಕ್ಕೆ ವ್ಯತ್ಯಾಸ ಇಲ್ಲ. ಇದೆಲ್ಲ ಏನು ನೋಡೋದಕ್ಕೆ ಸಮನ್ವಯ ಇದೆ. ನೋಡೋದಕ್ಕೆ ಒಂದೇ ಆಗಿಲ್ಲ, ನೋಡಿಬಿಟ್ಟು ವಿರೋಧ ಇದೆ, ಸರಿ ಮಾಡಬೇಕು ಅಂತ ಮಾಡಿದಾಗ ಕಾಣುತ್ತೆ. ಒಳಗೆ ಉದ್ದೇಶ ಇರೋದ್ರೆ ಆ ಗುಣ ದೇವರಲ್ಲಿದೆ ಅಂತ ಹೇಳಬೇಕಾಗಿದೆ. ಅದು ಗುಣಪೂರ್ಣತ್ವ ಸಮನ್ವಯ, ಬರೀ ಶಬ್ದ ಸಮನ್ವಯ ಅಲ್ಲ. ಅದು ಏನು ಸಮನ್ವಯ? ಗುಣ ಸಮನ್ವಯ. ಆ ಗುಣ ಇದೆ ದೇವರಲ್ಲಿ. ಸುಡೋ ಶಕ್ತಿ ಬೆಂಕಿಯಲ್ಲಿದೆ ಅಂತ ಹೇಳಿ ಸರಿಯೇ. ದೇವರ ಸುಡೋ ಶಕ್ತಿ ಐತಿ ಎಷ್ಟಿದೆ ಗೊತ್ತಾ? ಬೆಂಕಿನೇ ಸುಡೋಷ್ಟಿರೋ ಶಕ್ತಿ. ಯಾವ ಬೆಂಕಿನೂ ತಡ್ಕೊಳಕ್ಕಾಗೋದಿಲ್ಲ. ಅದೆಷ್ಟಂದ್ರೆ ಅಬ್ಸಲ್ಯೂಟ್. ಪ್ರತಿಯೊಂದು ದೇವ್ರಿಗೆ ಹೋದಾಗ ಏನು ಮಾಡಿಬಿಡ್ಬೇಕು ಅದನ್ನು? ಇಲ್ಲೆಲ್ಲ ನೋಡಿದ ತಕ್ಷಣ ನಿಮಗೆ ಕಾಣುತ್ತೆ, ಹೊರಗೆ ನೋಡಿದ ತಕ್ಷಣ ಆಕಾಶ ಯಾಕೆ ಕಾಣಿಸುತ್ತೆ ನಿಮಗೆ? ಹೋಯ್ತು ಆ ಕಡೆ. ಈ ರೀತಿ ನಾವು ಕಂಡ್ರೆ ಆಕಾಶನೇ ಅಲ್ಲ, ಇದು ಆಕಾಶ ಅಂತ. ಆತಗ ಇದನ್ನ ಆಕಾಶ ಅಂತ ಯಾರು ತೋರಿಸಿ ಏನಂತಾರೆ? ಇದು ಆಕಾಶ ಅಲ್ಲ, ಇದು ಗೊತ್ತಾಯ್ತಾ? ನಮಗೆ ಆಕಾಶ ಲಿಮಿಟೇಷನ್ನು ಅಲ್ಲ, ಇದು ಆಕಾಶನೂ ಅಲ್ಲ. ಹೊರ ನಿಂತ್ಕೊಂಡು ನೋಡ್ತಾನಲ್ಲ, ಈಗ ಆಕಾಶ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ವೇಯಿ ನಾಮ ಪ್ರಶ್ನೆಗಳು 2 ಬರುತ್ತೆ ಯಾವಾಗಲೂ ಇಲ್ಲಿ. ಸೂರ್ಯ ಚಂದ್ರಾದಿಗಳಲ್ಲಿ ಹಿಡಿದಾಗ ದೇವರಿಗೆ ಆ ಲಿಮಿಟೇಷನ್ ಬರುತ್ತೆ ಅಂತ ಒಂದು ಪ್ರಶ್ನೆ ಬಂತು. ಬಂದರೂ ಮತ್ತೆ ದೇವರು ಪೂರ್ಣಗೊಂಡು ಕೊಡ್ತಾ ಹೊರಟೋಯ್ತು. ಅಥವಾ ಇವರಿಗೆ ಆ ಗುಣ ಬಂತು ಅಂತ ಹೇಳೋದು, ಅದು ಹೋಯ್ತು. ಮತ್ತೆ ಇದರಲ್ಲಿ ದೇವರಾಗೋದಿಲ್ಲ. ಎರಡನೇದರಲ್ಲಿ ಯಾರ್ಯಾರೋ ದೇವರಾಗಿಬಿಡ್ತಾರೆ. ಅದಕ್ಕೆ 2 ಸಮನ್ವಯ ಮಾಡಬೇಕೀಗ. ಆ ಗುಣ ಅವರಲ್ಲಿದೆ, ದೇವರಲ್ಲಿ ಅಬ್ಸಲ್ಯೂಟ್ ಆಗಿದೆ. ಅಷ್ಟೇ ಅಲ್ಲ, ಈ ಗುಣ ದೇವರ ಅಧೀನದಲ್ಲಿದೆ. ಮತ್ತೆ ಉದಾಹರಣೆಗೆ ಇಬ್ಬರು 1,000 ರೂಪಾಯಿ ಇಟ್ಕೊಂಡಿದ್ದಾರೆ, ಗೊತ್ತಾಯ್ತು? 1,000 ಅವನು ಅರ್ನ್ ಮಾಡಿರೋದು, 1,000 ಇವನು ಅರ್ನ್ ಮಾಡಿರೋದು. 2,000 1,000 ಅವರಿಗೆ ಕೊಟ್ಟ.
ನನ್ನನ್ನು 1000 ಇದೆ, ಇಬ್ಬರು ಈಕ್ವಲ್ ಅಂತೇಳಿ ಪಂಜಿತಿ ಆಗತ್ತೆ. ಯಾಕೆ? ಇವಂದು ಅದು ಆ್ಯಕ್ಚುಲಿ ಇವನು 1000 ಅದು. ಅದರಿಂದ ಏನಲ್ಲ, ಅದ್ರದ್ದೇ ಬದಲಿದಾಗಿ ಬಿಡಿದವರಲ್ಲಿ ಸರಿಯಾಗಿ ತಿಳ್ಕೊಬೇಕು. ಪೂರ್ಣ ಗುಣ ಯಾರ್ಯಾರಲ್ಲೂ ಇಲ್ಲ, ಒಂದು ಫೇಲ್ ಆಯ್ತು ಅವರಿಗೆ. ಇರೋ ಗುಣ ಕೂಡ ಅವರದ್ದಲ್ಲ, ದೇವರ ಅಧೀನದಲ್ಲಿರೋದ್ರಿಂದ ಯಾರಿಗೆ ಹಿರಿಮೆ ಬಂತೀಗ? ಇದ್ರ ಕೊನೆಗೆ ಏನು ಮಾಡ್ಬೋದು ನಾವೀಗ? ಹೊಲಿಬಿಟ್ಟು ದೇವರ ಹಾಗೆ ನಮ್ಮಲ್ಲಿ ಇಷ್ಟಾರು ಇದೆಯಲ್ಲ ಸಾಕೋದು, ಇಷ್ಟೂ ಇಲ್ಲ ನಿಮ್ಮಲ್ಲಿ. ಇರೋದೆಲ್ಲ ಕೂಡ ಯಾರದ್ದು? ಯಾವುದೇ ನೋಟಿದ್ರು ಗೌರ್ಮೆಂಟ್ ಪ್ರಿಂಟ್ ಮಾಡಿಸಿರೋದಾಗುತ್ತೆ ಹೊರತು ನಾನೇ ಪ್ರಿಂಟ್ ಮಾಡಿಸಿದ್ರು ಪಂಜಿತ ಬಿಡುತ್ತೆ. ಹೊಸ ಕೇಸ್ ಶುರು ಆಗುತ್ತೆ ಅವನ ಆ ಥರ ಆಗಬಾರ್ದು. ಈ ಗೂಂಡ ಕೂಡ ವ್ಯವಹಾರ ಮಾಡೋದು ಯಾವ ನೋಟಲ್ಲಿ? ತಾನು ಪ್ರಿಂಟ್ ಮಾಡಿದ ನೋಟಲ್ಲ, ತಾನು ಪ್ರಿಂಟ್ ಮಾಡಿದ ನೋಡಿ ಯಾರಿಗೂ ಕೊಡ್ತಾರೆ, ಅದನ್ನು ತಾನು ತೊಗೋತಾರೆ. ಇದಕ್ಕೆ ಇಲ್ಲದೆ ತಾನು ಉಪಯೋಗಿಸಿ ಯಾರು ಕೆಡ್ತಿರಲಿಲ್ಲ. ಟ್ರೇಡ್ ಅಂತ ಆಟ ಆಡ್ತಾರೆ, ಗೊತ್ತಾ ನಿಮಗೆ? ಟ್ರೇಡ್ ಅಂತ ಒಂದು ಆಟ ಇದೆ. ಟ್ರೇಡ್ ಗೊತ್ತಾ? ಆಟ ಗೊತ್ತಾ? ಅದು ಟ್ರೇಡ್ ಅಂತ ಒಂದು ಆಟ ಇದೆ. ಆಟದಲ್ಲಿ 20,000 10,000 ಎಲ್ಲ ಇರುತ್ತೆ ಒಂದೊಂದರಲ್ಲೇ. ಆ ನೋಟಿಗೆ ಎಲ್ಲರಿಗೂ ಗೌರ್ಮೆಂಟ್ ಮಾಡಿಲ್ಲ, ಯಾರು ಮಾಡಿಲ್ಲ. ಇಲ್ಲಿರುತ್ತೆ 200 ಪಂಜಿದೆ ಆಗುತ್ತೆ, 20,000 10,000 1000 500 ಹಾಗೆಲ್ಲ ಇರುತ್ತೆ. ಗೊತ್ತಾಯ್ತು? ಇದೆಲ್ಲ ಏನಿದು? ಏನಿದೆಯಲ್ಲ ಇವರೇ ಪ್ರಿಂಟ್ ಮಾಡಿಸೋದು, ಗೌರ್ಮೆಂಟ್ ಪ್ರಿಂಟ್ ಮಾಡ್ಕೊಡೋದಿಲ್ಲ. ಇದು ಆಟಕ್ಕೆ ಸರಿ, ಯಾರು ಹಿಡ್ಕೊಂಡು ಹೋಗಲ್ಲಿ ಬನ್ನ ಅಲ್ಲಿ ಬಂದ ಯಾರು ಹಿಡ್ಕೊಂಡು. ಯಾಕಂದ್ರೆ ಏನು ಮಾಡ್ತಾ ಇಲ್ಲ ನೀವು ಅದನ್ನು ಎಲ್ಲೂ ಚಲಾವಣೆ ಮಾಡ್ತಾ ಇಲ್ಲ, ಆಟ ಆಡ್ತಿದ್ದಾರೆ ಅಷ್ಟೇ. ಇದೇ ನೋಟ್ ಯಾರೋ ಹೊರಗಡೆ ಬಂದು ಮಾಡಿಬಿಟ್ಟು ಇದಾಗಿಬಿಡುತ್ತೆ. ಏನದು ದೊಡ್ಡದು ಅಪರಾಧ ಆಗುತ್ತೆ. ಸೊ ಆಟಕ್ಕೆ ಮಾಡ್ಕೊಳ್ಳೋದು ಬೇರೆ. ಅದಕ್ಕೆ ಕೃಷ್ಣರಾಮನ ರೂಪ ನಾಟಕ ಆಡ್ತಿರ್ತಾರೆ, ಅದನ್ನ ಹಿಡ್ಕೊಂಡು ಹೋಗೋದು ಯಾರು ಅರೆಸ್ಟ್ ಮಾಡಲ್ಲ. ಯಾತಕ್ಕೆ ಅಂದರೆ ನಾಟಕ ಅಂತ ಬೋರ್ಡ್ ಹಾಕಿದ್ದಾರೆ ಆಗಲೇ. ಈ ಪೇಪರ್ ಸುಳ್ಳು ಸುದ್ದಿ ಅಂತ ಹಾಕಿರ್ತಾರಲ್ಲ, ನೀವು ಬೈಲಕ್ಕೋರಿ ಹೆಡ್ಡಿಗೆ ನೋಡಿ ಸುಳ್ಳು ಸುದ್ದಿ ಅಂತ ಹಾಕಿಲ್ಲ ನಾವು ಅಂತ ಕೇಳ್ತಾರೆ. ಸುಳ್ಳು ಸುದ್ದಿ ಆದರೆ ನಂಬಕ್ಕಾಗಿಲ್ಲ. ಆದರೆ ಹಾಗೆ ಮಾಡಿದರೆ ಅಪರಾಧ ಒಂದೇ ಮಾಡಿದರೂ ಕೂಡ ಅಪರಾಧ ಆಗ್ತದೆ. ಅದು ಬೋರ್ಡ್ ಹಾಕಿದಾಗ ಅವ್ನು ಹೇಳಿದ ಮೇಲೆ ಬೋರ್ಡ್ ಹಾಕಬಾರ್ದು, ಮೊದಲೇ ಹಾಕಿರಬೇಕು. ಗೊತ್ತಾಯ್ತು? ಹೇಳಿದ ಮೇಲೆ ಹಾಕಿದರೆ ಮತ್ತೆ ಅಪರಾಧಿನೇ ಅವರು. ತಾನೇ ಮೊದಲು ಹಾಕಿಬಿಟ್ಟು ನೋಡಿ ಇಲ್ಲಿ ಹಾಕಿದ್ದೀವಿ ಅಂತ ಮಾತಾಡಾಗಿ. ಕೆಲವು ನೋಡಿದ್ದಾರೆ ಅವರು ಕಾಲಮ್ ಇದೆ, ಒಂದು ಸುಳ್ಳು ಸುದ್ದಿ ಕಾಲಮ್ ಅಂತ ಒಂದಿರೋದು. ಅದೆಲ್ಲ ಸುಳ್ಳು ಸುದ್ದಿ ಹಾಕಿರ್ತಾರೆ. ಯಾರೋ ಸತ್ರು ಏನೋ ಹಾಕಿ ಆಮೇಲೆ ಕೇಳಿದ್ರೆ ಅಲ್ಲಿದ್ದವ್ರು ಏನು ಹೇಳಿದ್ದು ಸರಿಯಾಗಿ ಓದಿ ಅಂತಾನೆ ಅಷ್ಟೇ. ಇವನ್ ಟಿ ವಿ ಚಾನಲ್ ತೋರಿಸ್ತಾರೆ, ಅದನ್ನು ಮಿನಿಸ್ಟ್ರಿಗಳ ಜಗಳ ಎಲ್ಲ ತೋರಿಸ್ತಿರ್ತಾರೆ. ಹಾಕಿ ಇದೆಲ್ಲ ಕೇವಲ ತಮಾಷೆಗಾಗಿ ಮಾತ್ರ ಅಂತ ತೋರಿಸಿರ್ತಾರೆ. ಅಲ್ಲೆಲ್ಲ ಯಾರು ಹಾಸ್ಯ ಮಾಡ್ತಾರೆ. ಅವ್ರು ಯಾರು ಕೇಸ್ ಮಾಡೋಂಗಿಲ್ಲ. ಯಾಕೆ? ನಾವೇ ನೋಟಿಸ್ ಹಾಕಿದ್ದೀವಿ ಆಗಲೇ. ಇದು ಸುಮ್ಮನೆ ತಮಾಷೆಗಾದಿ ಹೊರತು ನಿಜ ಅಲ್ಲ. ಅದು ಸಂಸ್ಕೃತದಲ್ಲಿ ಮಾತಿದೆ, ನರ್ಮಯುಕ್ತಂ ವಚನಂ ಹಿನಸ್ತಿ. ತಮಾಷೆಗೆ ಹೇಳಿದ ಸುಳ್ಳು ಸುಳ್ಳಲ್ಲ. ತಮಾಷೆ ಅಂತ ಗೊತ್ತಾಗಬೇಕು, ಆಮೇಲೆ ಗೊತ್ತಾಗಿರೋ ಅಪರ ಆಗಲೇ ಹೇಳಬೇಕು ಅವರು ತಮಾಷೆಗೆ ಅಂತೇಳಿ. ಅದು ಸುಳ್ಳಿಗೆ ಏನು ಪಾಪ ಇಲ್ಲ, ಅಷ್ಟೇ ಎಂಟರ್ಟೈನ್ಮೆಂಟ್ ಅಂತ. ಸುಳ್ಳಿಗೆ ಏನು ಕೊಡ್ತಾರೆ? ಹೈ ಕ್ಲಾಸ್ ಸುಳ್ಳು ಹೇಳ್ತಾರೆ ಅಂತ ಅವರಿಗೆ ಸನ್ಮಾನ ಮಾಡ್ತಾರೆ. ಹೊರಗಡೆ ಬಂದರೆ ಪನಿಷ್ ಮಾಡ್ತಾರೆ. ಹಾಗೆ ಮಾಡೋಂಗಿಲ್ಲ. ಇದೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ ಈ ಗುಣಗಳನ್ನು ಸಮನ್ವಯ ಮಾಡೋ ಉದ್ದೇಶ ಎರಡಿದೆ. ಅವರಲ್ಲಿ ಗುಣಗಳು ಇದೆ ಹೌದು, ಆದರೆ ಅವರದಾಗಿ ಇಲ್ಲ, ಮತ್ತು ದೇವರಷ್ಟು ಇಲ್ಲವೇ ಇಲ್ಲ. ಅಲ್ಲಿಗೆ ಅವ್ರಿಗೇನು ಬಂತ? ಕೆಲವರಲ್ಲಿ ಅಲ್ಲೇ ಅಲ್ಲ, ಅದು ಆ್ಯಕ್ಚುಲಿ ಗುಣಾಭಾಸ, ದೋಷ ಆ್ಯಕ್ಚುಲಿ. ಈ ರೀತಿ ತಿಳ್ಕೊಂಡಾಗ ಅದು ಕಾನ್ಸೆಪ್ಟ್. ಅದು ಶಬ್ದ ಓದಿದರೆ ವಿಷಯ ಗೊತ್ತಾಗೋದಿಲ್ಲ, ಕಾನ್ಸೆಪ್ಟ್ ಓದಬೇಕು. ಲೆಕ್ಚರ್ ಹಿಡ್ತಾನೆ, ಯಾವ ತಮಾಷೆ ಹೇಳ್ತಿರ್ತಾರೆ. ಡಾಕ್ಟ್ರ್ ಸಿಕ್ಕಾಬಿಟ್ಟು ಸೂಪರ್ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಅವರು. ಯಾರೋ ಒಬ್ಬರು ನೇರಳೆ ಹಣ್ಣು ತಿಂದ್ಬಿಟ್ಟು, ನೇರಳೆ ಹಣ್ಣು ತಿಂದಿದ್ದಾರೆ, ಬಾಯೆಲ್ಲ ಕಪ್ಪಾಗಿಬಿಟ್ಟಿದೆ. ಅವ್ನೇನು ಒಯ್ದು ಆಸ್ಪತ್ರೆ ಸೇರಿಸಿ ಎಲ್ಲ ಮಾಡಿಬಿಟ್ಟು, ಅವ್ರು ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ನೀನು ಭಾರಿ ಡೇಂಜರ್ ಆಗಿದೆ ಗೊತ್ತಿಲ್ಲ ಅವ್ನು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಅವ್ರು ಅಲ್ಲೆಲ್ಲ ಓದಿದ್ದಾರೆ, ಇವ್ರಿಗೆ ಅಪ್ಲಿಕೇಶನೇ ಇಲ್ಲ ಅವರಿಗೆ. ನೇರಳೆ ನೋಡಿಲ್ಲ, ತಿಂದಿದ್ದು ನೋಡಿಲ್ಲ. ಅವರು ಏನು ತಿಳ್ಕೊಬಿಟ್ಟ, ಭಾರಿ ದೊಡ್ಡ ಎಕ್ಸ್ಪರ್ಟ್ ಅಂತ ತೋರ್ಸೋಕೆ ಆಸ್ಪತ್ರೆಗೆ ಸೇರಿಸಿ ಐಸಿಯು ಬೇರೆ ಹಾಕಿಬಿಟ್ಟು 1000 ಬಿಲ್ ಮಾಡಿದೇನು ಬಂದಾಗೈತೆ. ಅದಕ್ಕೆ ಅವ್ರು ಹೇಳಿದ್ರೆ ಕೇಳೋದಿಲ್ಲ ಅಂತ. ಅದಕ್ಕೆ ಕೆಲವು ಗೊತ್ತಾಗೋದ್ರ ಬಗ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅದು ಮೋಸ. ಅದು ಓದಿದ್ದೇನಾಯ್ತು, ಬುಕ್ಕಿಷ್ಟ ಆಯ್ತೆ ಹೊರತು ಏನಿಲ್ಲ ಅವರಿಗೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ. ಕೆಲವು ಎಕ್ಸ್ಟ್ರಾ ಹೇಳ್ತೀವಿ, ಈ ಹುಡುಗರಿಗೆ ರ್ಯಾಂಕ್ ತೊಗೊಂಡಿರ್ತಾರೆ, ಬ್ಯಾಂಕಿಗೆ ಹೋಗಿ ಬರೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಬ್ಯಾಂಕಿಗೆ ಹೋಗಿ ಬರೋಕ್ಕೆ ಏನೋ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಬಂದಿರೋದು ಅವರಿಗೆ ಅಂತ ಹೇಳ್ತಾರೆ. ಆ ಥರ ಆಗೋ ಶಾಸ್ತ್ರ ಹಾಗಾಗಬಾರ್ದು. ಪ್ರಮಾಣ ಅಂದರೆ ಪ್ರಮಾಣದಿಂದೇ ನೋಡಿ ಅಭ್ಯಾಸ ಮಾಡಬೇಕೆ ಹೊರತು ಬುಕ್ನಲ್ಲಿ ಮಾತ್ರ ಪ್ರಮಾಣ ಅಂತ ಹೇಳಬಾರ್ದು. ನಿತ್ಯ ಜೀವನದಲ್ಲೂ ಕೂಡ ಏನಿರಬೇಕು, ಅದು ಪ್ರಮಾಣ ಬರುತ್ತೆ, ಆ ಪ್ರಾಮಾಣಿಕತೆ ಬರ್ತದೆ. ಇಲ್ಲದೆ ಹೋದರೆ ಬರೋದಿಲ್ಲ. ಅಲ್ಲಿಗೆ ಆ ವಿಷಯ ಇರಲಿ. ನೆಕ್ಸ್ಟ್